ಅವರೇಕಾಯಿ ಮೇಳ ಶ್ರೀನಿವಾಸಪುರದಲ್ಲಿ MG ರಸ್ತೆಯಲ್ಲಿ ಒಂದು ಚೌಲ್ಟ್ರಿಯಲ್ಲಿ ನಡೀತಾ ಇದೆ. ಒಂದು ವಿಶೇಷವಾದಂತಹ ಈ ಅವರೇಕಾಯಿ ಮೇಳವನ್ನ ನಾನು ಇಲ್ಲಿ ಸೆರೆ ಹಿಡಿಯೋಣ ಅಂತ ಬಂದೆ. ನೋಡಿ, ಇಲ್ಲಿ ಅವರೇಕಾಯಿದಿಂದ ಉತ್ಪನ್ನಗಳನ್ನ ಮಾಡಿ ತಿಂತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತೀವಿ. ಅಮ್ಮ, ನಿಮ್ ಸ್ಟಾಲ್ ಅಲ್ಲಿ ಏನ್ ಇಟ್ಟಿದ್ಯಮ್ಮ? ಅವರೇಕಾಯಿ ಚಾಟ್. ಅವರೇ ಬೇಳೆಯಲ್ಲಿ ಚಾಟ್. ಏನು ಇದು ವಿಶೇಷ? ಎಲ್ಲರೂ ಹೆಸರುಬೇಳೆ ಮಸಾಲೆ, ಪೀನಟ್ ಮಸಾಲೆ ಎಲ್ಲ ಮಾಡ್ತಾರೆ. ಇದು ಅವರೇ ಬೇಳೆಯಲ್ಲಿ ಮಾಡಿರೋದು ಸ್ಪೆಷಲ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಬೇಳೆ ಹಾಕೋದು, ಮತ್ತೆ ಕ್ಯಾರೆಟ್, ಬೂಂದಿ ಸ್ವಲ್ಪ, ಉಪ್ಪು, ಚಾಟ್ ಮಸಾಲ, ಖಾರ, ಮೀಠ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಇದ್ದೀರಲ್ವಾ, ಹಾಗಿದೆ ಅಂತ ಹೇಳ್ಬೇಕು ನೀವು. ಚೆನ್ನಾಗಿದೆ. ಯಾವತ್ತಾದ್ರೂ ತಿಂದಿದ್ದೀರಾ ಇದನ್ನ? ಇದೇ ಫಸ್ಟ್ ಟೈಮ್. ಅವರೆಕಾಯಿ ಕಟ್ಲೆಟ್ ಇದೆ, ದೋಸೆ, ಇದ್ಗಿನ ಬೇಳೆ ಸಾರು ಇದೆ, ಮತ್ತೆ ಪಲಾವ್ ಇದೆ, ಮತ್ತೆ ಹೋಳಿಗೆ ಇದೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ಶ್ರೀನಿವಾಸಪುರದಲ್ಲಿ ಮಹಿಳಾ ಮಂಡಳಿ ವತಿಯಿಂದ ಅವರೇ ಬೇಳೆ ಮೇಳವನ್ನ ಏರ್ಪಡಿಸಿದ್ದಾರೆ. ನಾವಿಲ್ಲಿ ಒಬ್ಬಟ್ಟು, ಪಲಾವು, ದೋಸೆ, ಹಿತ್ತಿನ ಬೇಳೆ ಸಾರು ಮತ್ತೆ ಕಟ್ಲೆಟ್ ಮಾಡ್ತಾ ಇದೀವಿ. ಜನ ತುಂಬಾ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸರ್, ಅವರೇಕಾಯಿ ಮೇಳಕ್ಕೆ ಬಂದಿದ್ದೀರಿ, ಏನೇನ್ ತಿಂದ್ರಿ ಇಲ್ಲಿ? ಅವರೇಕಾಯಿ ಬೋಂಡ, ಅವರೇಕಾಯಿ ವಡೆ. ಚೆನ್ನಾಗಿದ್ಯಾ? ಸೂಪರ್ ಆಗೈತೆ. ಅವರೇಕಾಯಿ ಬೋಂಡ, ಅವರೇಕಾಯಿ ವಡೆ. ಇನ್ನೇನ್ ತಿಂದ್ರಿ? 20 ಮಸಾಲ ತಿಂದ್ರೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ. ಏನು ಒಂದು ವಿಶೇಷವಾಗಿದೆ ಅಂತ ಕಾಣ್ತಾ ಇದೆಯಾ? ಸ್ಪೆಷಲ್ ಆಗೈತೆ. ತಿಂದಿಲ್ಲ ಇಂತ ವಡೆ ಬೋಂಡ ಚೆನ್ನಾಗೈತೆ. ನೋಡಿ, ಅವರೇಕಾಳು ಉಸಲಿ ನೋಡಿ ಕಾಣ್ತಾ ಇದೆ. ಇದನ್ನು ಸಹ ಅವರೇಕಾಳಿನಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಅಕ್ಕ ಅವರು ಮಾಡಿಟ್ಟಿದ್ದಾರೆ. ಅಮ್ಮ, ಏನ್ ಸ್ಟಾಲ್ ಇಟ್ಕೊಂಡಿದ್ಯಮ್ಮ? ನಾವು ಅವರೇಕಾಳು ಬೋಂಡ, ಅವರೇಕಾಳು ಮಸಾಲ ವಡೆ. ವೆರಿ ಗುಡ್. ಚೆನ್ನಾಗಿ ಆಗ್ತಿದೆ ವ್ಯಾಪಾರ? ಅಂಕಲ್ ಆಗ್ತಾ ಇದೆ. ಸೌಮ್ಯ ಅವ್ರ ಸ್ಟಾಲ್ ಬಂದಿದೀವಿ. ತುಂಬಾ ಚೆನ್ನಾಗಿದೆ. ಅವರೇಕಾಳು ಬೋಂಡ ಸೂಪರ್ ಆಗಿದೆ, ವಡೆನೂ ಚೆನ್ನಾಗಿದೆ. ಅಮ್ಮಿ, ನಿನ್ನ ಹೆಸರೇನು? ಗಗನ. ಏನೇನು ಐಟಮ್ಸ್ ಅನ್ನ ಇಟ್ಕೊಂಡಿದ್ಯಾ? ಅವರೇ ನಿಪ್ಪಟ್ಟು, ಇದ್ಕಿನ ಬೇಳೆ, ಅವಲಕ್ಕಿ ನಿಪ್ಪಟ್ಟು, ನಿಪ್ಪಟ್ಟು ಮಸಾಲ. ಹೇಗೆ ನಡೀತಾ ಇದೆ ವ್ಯಾಪಾರ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಓಕೆ. ಅಪರೂಪದ ಸಹೋದರಿಯರು ಇವರು ಒಂದು ಸ್ಟಾಲ್ ಅನ್ನ ಇಟ್ಕೊಂಡಿದ್ದಾರೆ. ಏನು ಐಟಮ್ಸ್ ಇದೆ ಅಂತ ಕೇಳೋಣ. ಅವರೇಕಾಳು ಪಲಾವ್, ಅವರೇಕಾಳು ಸೂಪು, ಅವರೇಕಾಳು ಚಿತ್ರಾನ್ನ, ಪುರಿ, ಪಕೋಡ, ಅವರೇಕಾಳು ಮಿಕ್ಸ್ಚರ್ಸ್ ಇದೆಲ್ಲ ಇಟ್ಟಿದ್ದೀವಿ. ಚೆನ್ನಾಗಿದೆ. ಇದ್ರಲ್ಲಿ ಏನೋ ಇದೆ? ಇದು ಚಟ್ನಿ ಅಷ್ಟೇ, ಅವರೇಕಾಳು ಪಲಾವ್ಗೆ ಚಟ್ನಿ. ಹೇಗೆ ನಡೀತಾ ಇದೆ? ಪರವಾಗಿಲ್ಲ, ನಡೀತಾ ಇದೆ. ಆರ್ಯವೈಶ್ಯ ಮಹಾಮಂಡಲ ಪ್ರಕಾಶ್ ಅಣ್ಣ ಅವರು ಬಂದಿದ್ದಾರೆ ಈ ಒಂದು ಅವರೇಕಾಯಿ ಮೇಳದ ನೋಡ್ಲಿಕ್ಕೆ. ಅವರು ಏನೇನು ನೋಡಿದ್ದಾರೆ, ಹೇಗಿದೆ ಅನ್ನೋದು ಅವ್ರ ಮಾತಲ್ಲೇ ಕೇಳೋಣ. ಶ್ರೀನಿವಾಸಪುರ ಅವರೇಕಾಳಿಗೆ ಪ್ರಸಿದ್ಧಿ. ನಮ್ಮ ಹೆಂಗಸರು ಅವರೇಕಾಳಲ್ಲಿ ಖಾದ್ಯಗಳಲ್ಲಿ ಮಾಡೋದ್ರಲ್ಲಿ ಪ್ರಸಿದ್ಧಿ. ಎಲ್ಲ ರುಚಿ ನೋಡಬೇಕಾದ್ರೆ ಅವರೇಕಾಳು ಮೇಳಕ್ಕೆ ತಾವು ಬರಬೇಕು. ಎಲ್ಲ ರುಚಿಗಳನ್ನು ಸ್ವಾದ ಮಾಡಿ ಅದರ ಹಂಚಿಕೆಗಳನ್ನು ಕೊಟ್ಟರೆ ಬೇರೆಯವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಆರ್ಯವೈಶ್ಯ ಮಹಾಮಂಡಲಿಯ ಭೀಷ್ಮಾಚಾರ್ಯ ಎನಿಸ್ಕೊಂಡಿರ್ತಕ್ಕಂಥ ಸೋಮನಾರಿ ಶೆಟ್ಟರು ಸಹ ಈ ಒಂದು ಅವರೇಕಾಯಿ ಮೇಳಕ್ಕೆ ಬಂದಿದ್ದಾರೆ. ಅವರು ಸಹ ಮಾತಾಡ್ತಾರೆ. ಇಂಥ ಒಂದು ಫಂಕ್ಷನ್ಗಳು ಅನೇಕವಾಗಿ ವರ್ಷಕ್ಕೆ 4 ಸತಿ ಮಾಡ್ತಾ ಇದ್ರೆ ಶ್ರೀನಿವಾಸಪುರದ ಲಲಿತಾ ಸಂಘದ ಹೆಸರು 4 ಕಡೆ ಪ್ರಚಾರವಾಗಿ ಒಳ್ಳೆಯ ಹೆಸರು ಬರುತ್ತೆ. ಇನ್ನು ಇಂಥ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಮ್ಮ ಅವರಿಗೆ ನಾನು ಸಲಹೆ ಕೊಡ್ತೇನೆ. ಇನ್ನು ಇಂಥ ಹಲವಾರು ನಡೀಲಿ ಅಂತೇಳಿ ನಾನು ಅವರಿಗೆ ಹೇಳಲು ಇಚ್ಛೆ ಬಯಸ್ತೇನೆ. ಅಮ್ಮಿ, ಈ ಒಂದು ಸ್ಟಾಲಲ್ಲಿ ಏನಿಟ್ಟಿದ್ಯಮ್ಮ? ಇದ್ಕಿನ ಬೇಳೆ ಚಕ್ಲಿ. ಹಿತ್ತಿನ ಬೇಳೆಯಲ್ಲಿ ಮಾಡಿರ್ತಕ್ಕಂಥ ಚಕ್ಲಿ, ಗರಿಗರಿಯಾದಂತ ಚಕ್ಲಿ. ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗುತ್ತೆ, ಗರಿಗರಿ ಆಗಿದೆ, ಕೆಂಪಗಿದೆ, ರುಚಿ ಇದೆ ಅಂತ ಹೇಳ್ತೀಯ. ಓಕೆ. ಎಲ್ಲ ಹೇಗೆ ನಡೀತಿದೆ ವ್ಯಾಪಾರ?
ಚೆನ್ನಾಗಿ ನಡೀತಾ ಇದೆ. ಏನ್ ಮುಗ್ದೋಗಿದೆ ಅಂತ ಗೊತ್ತಾಯ್ತು? ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಡಬ್ಬಿ ಖಾಲಿ ಆಗೋಗಿದೆ ಅಂತ ಗೊತ್ತಾಯ್ತು? ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಓಕೆ ಹೇಳಿ. ನಾವು ಈಗ ತಾನೇ ಎಂಟ್ರಿ ಕೊಡ್ತಾ ಇದೀವಿ. ಫಸ್ಟ್ ಮೊಸರೊಡೆ ಕೊಟ್ರು, ತುಂಬಾ ಚೆನ್ನಾಗಿತ್ತು. ಗೋಲ್ಗಪ್ಪ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅವರೇ ಬೇಳೆನಲ್ಲಿ ಪಕೋಡ ಮಾಡಿದ್ದಾರೆ, ಮಿಕ್ಸ್ಚರ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಒಂದೇ ಚಂದನ. ಏನು ನಿನ್ನ ಸ್ಟಾಲ್ ಅಲ್ಲಿ ವಿಶೇಷ? ಅವರೇ ಬೇಳೆ ಗೋಲ್ಗಪ್ಪ. ಅವರೇ ಬೇಳೆಯಲ್ಲಿ ಗೋಲ್ಗಪ್ಪ ಮಾಡಿದ್ಯಾ? ಹೌದು. ಇದು ಮಡಿಕೆಯಲ್ಲಿರುವಂತದ್ದು ಪಾನಿ. ಪಾನಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಮಹಿಳಾ ಮಂಡಳಿಯ ಅಧ್ಯಕ್ಷರು ಮಂಜುಳಕ್ಕ ಮತ್ತು ಉಪಾಧ್ಯಕ್ಷರು, ಇವರಿಬ್ಬರು ಸಹ ಒಂದು ಸ್ಟಾಲ್ ಅನ್ನು ಇಟ್ಟಿದ್ದಾರೆ. ಅವರೆಕಾಯಿ ಮೊಸರು ವಡೆ ಮತ್ತೆ ಅವರೆಕಾಳು, ಎಳ್ಳೂರು, ಸಕ್ಕರೆ ಎಳ್ಳು, ಹೈಗ್ರೀವ. ಓಕೆ. ಮತ್ತೆ ಅವರೆಕಾಳು ಪೊಂಗಲ್. ಓಕೆ. ಈ ಒಂದು ಐಡಿಯಾ ನಿಮ್ಗೆ ಹೆಂಗ್ ಬಂತು ಹೀಗ್ ಮಾಡ್ಬೇಕು ಅಂತ? ಇಲ್ಲ, ಇದು 2 ವರ್ಷ ಮುಂಚೆನೆ ಒಂದ್ಸರಿ ಮಾಡಿದ್ವಿ. ನಮ್ಮೂರಲ್ಲಿ ಯಾವ್ದು ಇಲ್ಲ, ಅದಕ್ಕೆ ನಾವೇ ಮಾಡಿದ್ವಿ. ಹೋದ್ ವರ್ಷ 2 ವರ್ಷಕ್ಕೆ ಮುಂಚೆ ಮಾಡಿದ್ವಿ. ಎಲ್ರು ಮೆಚ್ಕೊಂಡ್ರು, ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿದ್ರು. ಸ್ಪಂದನೆ ಆಗಿದೆ. ಹೇಳಿದ್ರು ಸ್ಪಂದನೆ ಆಗಿದೆ. ಸ್ಪಂದನೆ ಚೆನ್ನಾಗಿದೆ. ಎಲ್ರದ್ದು ಎಲ್ಲ ಖಾಲಿ ಆಗ್ತಾ ಇದೆ. ಆಗ್ಲೇ ಇನ್ನ 2 ಅವರ್ಸ್ ಆಯ್ತು ಇಟ್ಟು ನಾವು, ಆಗ್ಲೇ ಒಬ್ಬೊಬ್ರು ಖಾಲಿ ಆಗ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪಲ್ಲವಿ ಅಂತ ಹೇಳಿ. ಶ್ರೀನಿವಾಸಪುರದಲ್ಲಿ ಅವರೆಕಾಯಿ ಮೇಳ ಆಗ್ತಿದೆ ಅಂತ ಹೇಳಿ ಬಂದಿದ್ದು, ಜಸ್ಟ್ ಸುಮ್ಮನೆ ನೋಡೋದಕ್ಕೆ ಅಂತ ಹೇಳಿ. ಇಲ್ಲಿ ಒಂದಕ್ಕಿಂತ ಒಂದು ಐಟಮ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಸ್ಟಾಲ್ಗೆ ಬಂದಿದ್ದೀನಿ. ಈ ಮಗು ಏನಿಟ್ಟಿದೆ ಅನ್ನೋದು ಕೇಳೋಣ. ಅಮ್ಮ ಏನಿಟ್ಟಿದ್ಯಮ್ಮ? ಮೊಸರು ಮಸಾಲ ವಡೆ. ಮೊಸರು ಮಸಾಲ ವಡೆ. ಇದಕ್ಕೆ ಅವರೇ ಬೇಳೆ ಹಾಕಿ ಮಾಡಿರುವಂತದ್ದು. ಓಕೆ. ಇದರ ಜೊತೆಗೆ ಅವರೆಕಾಳು ಚಿತ್ರಾನ್ನ. ಅವರೆಕಾಳು ಚಿತ್ರಾನ್ನ. ಈ ಒಂದು ಡಬ್ಬಿಯಲ್ಲಿ ಏನೋ ಇದೆಯಲ್ಲ, ಇದೆಲ್ಲ ಚಾಟ್ ಪ್ರಿಪೇರ್ ಮಾಡೋದಕ್ಕೆ. ಇದು ಮಸಾಲ ವಡೆ ಜೊತೆಗೆ ಮೊಸರು ಮತ್ತೆ ಅದ್ರ ಮೇಲೆ ಬೂಂದಿ, ಮೊಸರು ಬೂಂದಿ ತರ ಮಾಡ್ಕೊಳೋದು. ಪ್ಲಸ್ ಇವರು ಸಹ ಈ ಒಂದು ಅವರೆಕಾಯಿ ಮೇಳಕ್ಕೆ ಬಂದಿದ್ದಾರೆ. ಈ ಸ್ಟಾಲಲ್ಲಿ ತುಂಬ ಜನ ಸೇರ್ಕೊಂಡಿದ್ದಾರೆ. ಏನೋ ತಗೊಳ್ಳೋಣ ಅಂತಂದ್ರೂ ಸಹ ಜಾಗ ಇಲ್ಲ, ಅಷ್ಟು ವ್ಯಾಪಾರ ಆಗ್ತಾ ಇದೆ. ಬಹುಶಃ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಇವ್ರ ಹೆಸರು ನಾಗೇಂದ್ರ ಅಂತ ಹೇಳ್ಬಿಟ್ಟು, ಇವರು ಸಹ ಈ ಒಂದು ಮೇಳಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಹೇಳಿ ಸರ್. ಶ್ರೀ ಸಾಯಿ MN ಚಾರಿಟಬಲ್ ಟ್ರಸ್ಟ್ ಕೋಲಾರ ನಮ್ಮದು ಟ್ರಸ್ಟ್ ಇದೆ. ಈ ಟ್ರಸ್ಟಿಂದ ಸಮಾಜ ಸೇವಾ ಕಾರ್ಯಕ್ರಮಗಳು ಸುಮಾರು ಒಂದು 8 ತಿಂಗಳಿಂದ ಶುರು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು 1ನೇ ತಾರೀಕು ಮುನ್ಸಿಪಲ್ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಒಂದು 150 ಜನಕ್ಕೆ ಫ್ರೀ ಊಟ ಕೊಡ್ತೀವಿ 1ನೇ ತಾರೀಕು. ಅದು ನಿರಂತರವಾಗಿ ನಡೆಸಬೇಕು ಅನ್ನೋ ಒಂದು ನಮ್ಮ ಒಂದು ಅಭಿಲಾಷೆ. ಇದಕ್ಕೆ ಯಾವುದೇ ಒಂದು ನಾವು ಫಂಡಿಂಗ್ ತಗೊಳ್ಳೋದಿಲ್ಲ, ನಮ್ಮ ಓನ್ ಇದರಿಂದ ಮಾಡ್ತಾ ಇರೋದು. ಅದಕ್ಕೆ ಫಂಡ್ ನಮ್ಮ ಓನ್, ನಮ್ಮ ಟ್ರಸ್ಟ್. ಈ ಮೇಳಕ್ಕೆ ಏನ್ ಸಂಬಂಧ? ಅದು ಟ್ರಸ್ಟ್ ಫಂಡ್ ರೈಸಿಂಗ್ ಅಂತ ಅಂತಾರಲ್ವಾ, ಅದಕ್ಕೆ ಇದರಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನ ಈ ಒಂದು ಸ್ಟಾಲ್ ನಿಂದ ಬರ್ತಕ್ಕ ಸ್ಟಾಲ್ ಇಟ್ಟಿದ್ದೀರಿ. ಈ ಸ್ಟಾಲ್ ನಿಂದ ಬರುವಂತ ಲಾಭವನ್ನ ಇದು ಫಸ್ಟ್ ಇವೆಂಟ್ ನಾವು ಮಾಡ್ತಾ ಇರೋದು. ಇದು ಒಂದು ಐಡಿಯಾ ಇಟ್ಕೊಂಡು, ಇದೊಂದು ಐಡಿಯಾ, ನಮ್ಗೆ ಇದೊಂದು ಪ್ರಾಕ್ಟಿಕಲ್ ಅನುಭವ ಆಗ್ಲಿ ಅನ್ನೋ ಇದರಿಂದ ಮಾಡ್ತಾ ಇರೋದು ಅಷ್ಟೇ.